ಮರವೇ ಬಿರುಗಾಳಿಗೆ ಬೆಲೆಯೇತಕ್ಕೆ ಕೊಡುವೆ. ಇಲ್ಲಿ ನನ್ನವರೆಂದು ನಿನ್ನವರೆಂದು ಇಲ್ಲಿ ನಮ್ಮವರೆಂದು ಬಿರುಗಾಳಿಗೆ ನೀ ಬೆಲೆಯೇತಕ್ಕೆ ಕೊಡುವೆ. ಇಲ್ಲಿ ನಿಮ್ಮವರು ನಾವಿದ್ದೇವೆ ಅಳಬ್ಯಾಡವೋ ಆಳದ ಮರವೇ. ಅಲ್ಲ ಅವಳು ಬಿರುಗಾಳಿ ಇದ್ದಂಗೆ ಯಾವ ಟೈಮಾಗ ಯಾವ ಕಡೆಗೆ ಬೀಸ್ತಾಳ. ಆ ಬಿರುಗಾಳಿಗೆ ಯಾಕೆ ಬೆಲೆ ಕೊಡೋದು ನೀನು? ಆದರೂ ನಾನು ತಾಳಿ ಕಟ್ಬಿಟ್ಟಿದ್ದೀನಲ್ಲ. ಅಪ್ಪ ಇವಾಗ ಅವಳೆಲ್ಲವಳ ಹೋಗಿ ಹುಡ್ಕೊಂಬೋಗು, ನಿಂದೊಂದು ತಲೆನೋವು ನಂಗೆ. ಹಲೋ ಹಲೋ ಗೀತಾ, ಗೀತಾ ಎಲ್ಲಿದೆ ಗೀತಾ? ಗೀತಾನಾ? ನನ್ನ ಹತ್ರ ಅವಳೆ. ನೀನಾರು? ನಾನು ಮಾಧುನು. ಲೈ ಎಲ್ಲೋ ಗೀತಾ, ಗೀತಾ ಫೋನ್ ನೀನೇ ಕಟ್ಕೊಂಡಿದ್ಯಾ? ಲೈ ಗೀತಾನ ನನ್ನ ಹತ್ರ ಇರುವಾಗ ಫೋನೇನೋ ಹಾಂ? ಯಾಕೋ ನನ್ನ ಹೆಂಡ್ತಿನ ಕರ್ಕೊಂಡೋಗಿ ನೀನು ಇಟ್ಕೊಂಡಿದ್ಯಾ? ಹಾಂ? ಮಾನ ಮರ್ಯಾದೆ ಇಲ್ಲೇನೋ? ಲೇ ನನ್ನ ಹೆಂಡ್ತಿನ ಕರ್ಕೊಂಡೋಗಿ ನೀನು ಇಟ್ಕೊಂಡಿದ್ದು ನಿನಗೆ ಮಾನ ಮರ್ಯಾದೆ ಇಲ್ಲೇನೋ? ಲೇ ನೋಡು, ನಾನು ತಾಳಿ ಕಟ್ಟಿದ್ದೀನಿ, ನಮ್ಮಿಬ್ಬರಿಗೂ ಒಂದು ಮಗು ಆಗೈತೆ. ಅವಳು ನನ್ನ ಹೆಂಡ್ತಿ ಹೌದೇನೋ? ಇನ್ನೊಂದ್ಸರಿ ನಾನು ತಾಳಿ ಕಟ್ತೀನಿ ಬಿಡು. ನೋಡು, ಮಾನವಾಗಿ ನನ್ನ ಹೆಂಡ್ತಿನ ಕಳ್ಸಿಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ. ನೋಡ್ಕೊ, ನಿನ್ನ ಹೆಂಡ್ತಿ ಕೈಲಿ ಒಂದು ಮಗುನ ಕೊಟ್ಟು ಆಮೇಲೆ ಕಳ್ಸಿಕೊಡ್ತೀನಿ, ಅಲ್ಲಿವರೆಗೂ ಕಳ್ಸಿಕೊಡಲ್ಲ. ಏಯ್ ಬೇಡ ನೋಡು, ನಾನು ಹೆಂಡ್ತಿ ಸುದ್ದಿಗೆ ಬಂದಿದ್ದೀ ಅಂದ್ರೆ ಚೆನ್ನಾಗಿರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕೊಡೋಗು ಕೊಡೋಗು. ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡೋಗು. ನಾನು ಫಸ್ಟಿಂದ ಎಲ್ಲ ಹೇಳ್ತೀನಿ, ಹೋಗು ಪೊಲೀಸರ್ಕ ಏನೇನಾಯ್ತು ಅಂತ ಹೇಳ್ಬಿಟ್ಟು. ನೀನು ಕರ್ಕೊಂಡೋಗಿ ಮನೆ ಮಾಡಿ ಇಟ್ಕೊಂಡಿದ್ದು ಹಾಂ ಎಲ್ಲ ಹೇಳ್ತೀನಿ. ಬಾರ ನೀನು, ಬಾರ ನಾನು ಬರ್ತೀನಿ. ನೋಡು, ನಾನು ನಿಂಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನಿನ್ಗೇನಾದರೂ ನಿನ್ನ ಹೆಂಡ್ತಿ ಬೇಕಂದ್ರೆ 20 ಲಕ್ಷ ರೂಪಾಯಿ ದುಡ್ಡು ನನಗೆ ಕೊಡು. ನಿನ್ನ ಹೆಂಡ್ತಿ ನೀನು ಕರ್ಕೊಂಡೋಗು. ಏನು 20 ಲಕ್ಷ? ಹ್ಞೂ, ನಿನ್ನ ಹೆಂಡ್ತಿ ನೀನು ಬೇಕು ಅಂತಂದರೆ 20 ಲಕ್ಷ ರೂಪಾಯಿ ದುಡ್ಡು ಕೊಡು. ದುಡ್ಡು ಕೊಟ್ಟು ನಿನ್ನ ಹೆಂಡ್ತಿನ ಕರ್ಕೊಂಡೋಗು. ನೋಡು, ದುಡ್ಡು ಗಿಡ್ಡು ಎಲ್ಲ ಕೊಡೋಕ್ಕಾಗಲ್ಲ. ನನ್ನ ಹೆಂಡ್ತಿನ ಕಳ್ಸಿಕೊಟ್ರೆ ಸರಿ, ಇಲ್ಲ ಅಂತಂದರೆ ನಿನ್ನ ಕೈ ಗ್ರಾಚಾರ. ಲೇ ಅದೆಲ್ಲ ದೂಸರಾ ಮಾತು ಬೇಡ. 20 ಲಕ್ಷ ದುಡ್ಡು ಕೊಡು, ನಿನ್ನ ಹೆಂಡ್ತಿ ನೀನು ಕರ್ಕೊಂಡೋಗ ಅಷ್ಟೇ. ಫೋನ್ ಇಕ್ತಾ ಇದ್ದೀನಿ. ತಿರ್ಗಾ ಫೋನ್ ಮಾಡ್ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡು, ದುಡ್ಡು ಅಡ್ಜಸ್ಟ್ ಮಾಡಿ. ಜ್ಞಾಪಕ ಇಟ್ಕೊಂಬಿಡು. 20 ಲಕ್ಷ ದುಡ್ಡು ಕೊಟ್ಟು ನಿನ್ನ ಹೆಂಡ್ತಿ ನೀನು ಕರ್ಕೊಂಡೋಗು. 20 ಲಕ್ಷ ದುಡ್ಡ? ಹಾಂ, ನನಗೆ ಅನುಮಾನ ಇತ್ತು ಇವನೇ ಕರ್ಕೊಂಡು ಹೋಗೋನಂತ. ಇವಾಗ ಅನುಮಾನ ನೋಡು ಕ್ಲಿಯರ್ ಆಯಿತು. 20 ಲಕ್ಷ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಬೇಕಂತೆ. ಈ ಮಾಧು ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಲ್ಲ. ಏ ಸರೋಜಿ, ಸರೋಜಿ, ಯಾಕ ಹುಲಿ ಬಂತ ಚಿತೆ ಬಂತ ಯಾಕೆ ಹಂಗ್ಬರ್ಕಂತ ಇದೆಯಾ? ನೋಡೋ, ನಿನ್ನ ಹತ್ರ ಎಷ್ಟು ಒಡವೆ ಇದೆ ಅದೆಲ್ಲ ಕೊಡು ನಕ್ಕ. ಒಡವೆ? ಯಾವ ಒಡವೆ? ಯಾವಾಗ ಮಾಡಿಸ್ಕೊಟ್ಟಿದ್ದೆ? ಹಾಂ, ಯಾವಾಗ ಮಾಡಿಸ್ಕೊಟ್ಟಿದ್ದೆ ಒಡವೆ? ಇಂದ ಇಕ್ಕೋ ಭದ್ರವಾಗಿ ನಾನು ಕೇಳಿದಾಗ ಕುಡಿ ಅಂತ. ಯಾವ ಒಡವೆ ಇದೆ ನನ್ನ ಹತ್ರ? ಬಾಯಿ ಮುಚ್ಕೊಂಡು ಹೋಗಿಲ್ಲ ಅಕ್ಕ. ದೂಸರ ಮಾತಾಡಿದ್ರೆ ಬೀಳ್ತವೆ ಏಟ್ಗಳು ಪಟ ಪಟ ಅಂತ. ಲೇ ನಿನ್ನ ಹತ್ರ ವಾಲೆ ನೆಕ್ಲಿಸು ಎಲ್ಲ ಅವಲ್ಲ, ಅವು ಕಡೆ ಕೊಟ್ಬಿಡು. ಅವು ನಾನೀಗ ಬೇರೆದು ಇನ್ನೂ ಇವಾಗಿನ ಡಿಸೈನಾಗೆ ಚೆನ್ನಾಗಿರೋ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಂಡು ಕೊಡು, ಆಮೇಲೆ ಕೊಡ್ತೀನಿ. ನೋಡ್ತಾರದಿ ಅರ್ಜೆಂಟ್ ದುಡ್ಡು ಬೇಕು ನಂಕ. ಅರ್ಜೆಂಟ್ ದುಡ್ಡು? ಯಾಕೇನಾಗತ್ತೆ ಅರ್ಜೆಂಟ್ ದುಡ್ಡು? ಅದೆಲ್ಲ ಹೇಳೋಕ್ಕಾಗಲ್ಲ ನಿಂಕ. ಅರ್ಜೆಂಟು ನನಗೆ ದುಡ್ಡು ಬೇಕು. ನೋಡ, ನಾನು ಒಡವೆ ನಾನು ಯಾವತ್ತೂ ಯಾರಿಗೂ ಕೊಡಲ್ಲ. ಯಾಕೆ ಕೊಡಬೇಕು? ಯಾಕೆ ಕೊಡ್ಬೇಕು ಹೇಳ? ನಿನ್ನ ಹತ್ರ 15 ಲಕ್ಷ ಇತ್ತಲ್ಲ, ಅದನ್ನು ಕೊಡು. 15 ಲಕ್ಷ ನನ್ನ ಹತ್ರ ಇಲ್ಲದೆ, ಮಾವನ ಹತ್ರ ಇರೋದು 15 ಲಕ್ಷ. ನನ್ನ ಹತ್ರ ಇಲ್ಲಪ್ಪ ಸಮಯ. ನೋಡು, ಅರ್ಜೆಂಟಾಗಿ ನಿನ್ನ ಹತ್ರ ಇರೋ ಒಡವೆ ಎಲ್ಲ ಎತ್ಕೊಂಬ. ಕತ್ತಾಗಿರೋದು, ಆಮೇಲೆ ಮುಕ್ಕಾಗಿರೋ ಮೂಗ್ನತ್ತು ಎಲ್ಲ ಎತ್ಕೊಂಬ. ಅರ್ಜೆಂಟ್ ಎತ್ಕೊಂಬ. ಅಯ್ಯೋ ಹೋಗಿ ನಿನ್ನ ಮಕ್ಕಳು ನನ್ನ ಹತ್ರ ಆಗ್ತು ಹೋಗು. ನೋಡ್ತಾ ರಜಿ, ನಾನು ಹೇಳ್ದಂಗೆ ಕೇಳಿ ಸರಜಿ. ನಿಂಗೆ ಮುಂದೆ ಒಳ್ಳೇದಾಗ್ತೈತೆ. ನಿಂಗೆ ಏನು ಒಡವೆ ಬೇಕು ಎಲ್ಲ ಕೊಡ್ತೀನಿ. ಚೈತನ್ಯ ಊರಿಂದ ಒಡವೆ ಎತ್ಕೊಂಬಂದವಳ, ಆ ಒಡವೆ ಎಲ್ಲ ಎತ್ಕೊಂಬ. ಚೈತನ್ಯನ ಊರಿಂದ ಶ್ರೀಮಂತ ಮಾಡಿ ಕರ್ಕೊಂಬಂದಿಲ್ಲ, ಒಡವೆ ತುಂಬ ಹಾಕೊಂಡು ಆಸ್ಪತ್ರೆಯಿಂದ ಕರ್ಕೊಂಬಂದಿರೋದು. ಯಾವ ಒಡವೆನೂ ತಂದಿಲ್ಲ ಅವಳು. ಮಗಳು ಒಡವೆ ಕೇಳ್ತಾ ಇದೆಯಾ? ನಿನ್ಗೇನು ಮಾನ ಮರ್ಯಾದೆ ಇಲ್ಲ? ನೋಡು ಸರಜಿ, ಮಾನನೋ ಮರ್ಯಾದೆನೋ ಅದೆಲ್ಲ ಬಿಟ್ಬಿಡು. ಇವಾಗ ನನಗೆ ಅರ್ಜೆಂಟಾಗಿ 20 ಲಕ್ಷ ರೂಪಾಯಿ ದುಡ್ಡು ಬೇಕು. ಮನೆ ಯಜಮಾನ್ಕೆ ತಗೊಳಕ್ಕೂ ನಿಂಗೆ ಹೋಗ್ತಾ ಇಲ್ಲ? ಹೇಳಿ ಅನ್ಕೊಳ್ಳಿಲ್ಲ. ನೋಡು, ಇವತ್ತಿಂದ ನಾನೇ ಈ ಮನೆಗೆ ಯಜಮಾನು. ನಮ್ಮ ಅಪ್ಪನ ಬರಲಿ ಕೇಳ್ತೀನಿ. ಅಪ್ಪ ಇನ್ಮೇಲೆ ನಾನೇ ಈ ಮನೆಗೆ ಯಜಮಾನು, ನಾನೇ ಎಲ್ಲ ವ್ಯವಹಾರ ನೋಡ್ಕೊತೀನಿ, ನೀನು ಆರಾಮಾಗಿರಪ್ಪ ಅಂತ ಹೇಳ್ತೀನಿ. ಅದೇನು ಇದಕ್ಕಿದ್ದಂಗೆ ಇಷ್ಟು ಒಳ್ಳೆ ಬುದ್ಧಿ ಬಂದಿರೋದು? ಹಿಂಗೆ ಎಲ್ಲ ಟೈಮು ಏನು ಮಾಡೋಕ್ಕಾಗಲ್ಲ. ಟೈಮ್ ಬಂದಾಗ ಒಳ್ಳೆ ಬುದ್ಧಿ ಬರ್ತದೆ. ಇನ್ಮೇಲೆ ನಾನೇ ಈ ಮನೆಗೆ ಯಜಮಾನು. ನಮ್ಮ ಅಪ್ಪನ ವಯಸ್ಸಾಗದೆ ಆರಾಮಾಗಿರ್ಲಿ, ಸರಿನಾ? ನಮ್ಮ ಅಪ್ಪನ ಬರಲಿ ಬೇಗ. ಈ ಮನೆ ಯಜಮಾನಿಕೆ ಎಲ್ಲ ನಾನೇ ತಗೊಂಡ್ಬಿಡ್ತೀನಿ. ನಗುನಗ್ತಾ ಸಮಾಧಾನವಾಗಿ ಎಲ್ಲ ಮನೆ ಯಜಮಾನಿಕೆ ಈಸ್ಕೊಬೇಕು. ನಗುನಗ್ತಾ ಸಮಾಧಾನವಾಗಿ ನಮ್ಮ ಅಪ್ಪನ ಹತ್ರನ ವ್ಯವಹಾರ ಎಲ್ಲ ನಾನು ಈಸ್ಕೊಬೇಕು. ಮನೆಗಿರೋ ದುಡ್ಡೆಲ್ಲ ನಂದೇ ಆಗ್ತದೆ, ಬ್ಯಾಂಕ್ ಆಗಿರೋ ದುಡ್ಡೆಲ್ಲ ನಂದೇ ಆಗ್ತದೆ, ವ್ಯವಹಾರ ಎಲ್ಲ ನನಗೆ ಬರ್ತದೆ. ನನ್ನನ್ನು ಏನು ದುಡ್ಡು ಖರ್ಚು ಮಾಡಿದೆ ಅಂತ ಕೇಳೋರಿರಲ್ಲ. ಅವನು 20 ಲಕ್ಷ ಅಲ್ಲ 40 ಲಕ್ಷ ಕೊಟ್ಟು ಇನ್ನೊಂದ್ಸತಿ ಗೀತಾ ಸುದ್ದಿಗೆ ಬರಬೇಡ ಅಂತ ಹೇಳ್ತೀನಿ ಅವನ್ಗ. ಬರಲಿ ನಮ್ಮ ಅಪ್ಪನು. ಲೇ ದೊಡ್ಡನೆ, ದೊಡಮ್ಮ ಬಾ. ದೊಡಮ್ಮ ಅಲ್ಲ ದೊಡಮ್ಮ, ಕೇಳ್ತೀರಾ ಹೊರಟುಬಿಟ್ಟಿದ್ದಿಲ್ಲ ದೊಡಮ್ಮ. ಅಯ್ಯೋ ಯಾಕೆ ನಿಮ್ಮ ಅಮ್ಮನು ಬುದ್ಧಿಗಳು ನಂಗೆ ಕಿಡಿಸಿಲ್ಲಪ್ಪ, ಅದಕ್ಕೆ. ಏ ಸರೋಜಿ, ಸಾವಿತ್ರಿ, ಇದೇನ್ ಮುಂಡತ್ತೆ? ಅಲ್ಲ ಅವತ್ತು ಕೇಳ್ದಿರ ಊರ್ ಕೊಟ್ಟೋಗ್ಬಿಟ್ಟಿದ್ಯಲ್ಲ ನೀನು. ಹೊರಟೋಗಿದ್ದೀನಿ. ಇದು ನಾನು ಬಟ್ಟೆ ಬರೀಲಿ ಕೊಡ್ರಮ್ಮ. ನನ್ನ ಮಗಳು ನನ್ನ ನಳಿನು. ಅಮ್ಮ ನಿನಗೇನೈತೆ ಅವೆಲ್ಲ ಎತ್ಕೊಂಬಂದ್ಬಿಡೋಕಮ್ಮ, ಇನ್ನು ಅಲ್ಲಿರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಕಡೆ ಸರಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಬಟ್ಟೆ ಬರೆ ಒಂದಷ್ಟು ದುಡ್ಡು ಕಾಸು ಎಲ್ಲ ಇಟ್ಕೊಂಡಿದ್ನಿ, ಒಡವೆ ವಸ್ತು ಎಲ್ಲ. ಅದಕ್ಕೆ ಎತ್ಕೊಂಡು ಹೊರಟ್ಬಿಡೋಣ ಅಂತ ಬನ್ನಿ.
ಹಂಗೆ ತಂದು ಕೊಟ್ಬಿಡಮ್ಮ. ಅಯ್ಯ ಆತೆ ನೀನು ಅಯ್ಯಮ್ಮನ ಕತೆ ಕಟ್ಕೊ. ಅಯ್ಯಮ್ಮನ ಕತೆ ಕಟ್ಕೊಂಡ್ರೆ ಇನ್ನೇನಿಲ್ಲ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳೂ ನನ್ನ ಅಳಿನಿ ಹೇಳವ್ರೆ ನೀನು ಇನ್ಮೇಲೆ ಇಲ್ಲೇ ಇರಬೇಕು ಅಂತ. ನಾನು ಒಬ್ಬರ ಮನೆಗೆ ಇದ್ದಷ್ಟು ಬೆಲೆ ಕಮ್ಮಿ ಆಗ್ತದೆ. ಯಾಕೆ ಬೆಲೆ ಕಳ್ಕೊಬೇಕು? ನಮ್ಮ ಬೆಲೆ ನಾವೇ ಯಾಕೆ ಕಳ್ಕೊಬೇಕು? ಹಾಂ, ನಂಗೆ ಬಟ್ಟೆ ಬರೆ ತಂದು ಕೊಟ್ಬಿಡು. ಮಾ ಗುಂಡಣ್ಣಮ್ಮ ಬಂದವಳು ನೋಡಮ್ಮ. ಅಮ್ಮ ಗುಂಡಣ್ಣಮ್ಮ ಏನ ದೊಡ್ಡನೆ ಅದೇ ಗುಂಡತ್ತ ಬಂದವಳೆ. ಏಯ್ ಅವಳಿಗೇನು ಹೇಳ್ಬೇಡ್ರೆ, ಅವಳ ಸುದ್ದಿ ನನಗೆ ಬೇಡ, ನನ್ನ ಸುದ್ದಿ ಅವಳಿಗೆ ಬೇಡ. ಅವಳು ಕಚ್ಚಡ ಬುದ್ಧಿ ನನಗೆ ಇಷ್ಟ ಆಗಲ್ಲ. ನೀನು ಹೋಗಿ ನನ್ನ ಬಟ್ಟೆ ಬರೆ ತಂದ್ಕೊಡೆ, ನಾನು ಓದ್ತೀನಿ. ಲೇ ಹೋಗಿ ನಮ್ಮೂರು ಹುಡುಗನ ಕರ್ಕೊಂಬಂದಿದ್ದೀನಿ ನಾನು. ಆ ಹುಡುಗನ ಗಾಡಿನಾಗ ಬಂದವನೇ. ಅಯ್ಯೋ ಅಕ್ಕ, ಅಯ್ಯೋ ಅಕ್ಕ, ಅಕ್ಕ ಯಾಕಕ್ಕ ಇಂಥ ಕೆಲಸ ಮಾಡಿಬಿಟ್ಟೆ ನೀನು? ಹೇಳ್ದೆ ಒಂದು ಪ್ರಾಣ ಇದ್ದಂಗಿದ್ರೆ ಇಬ್ರು ಯಾಕಕ್ಕ ಇಂಥ ಕೆಲಸ ಮಾಡಿಬಿಟ್ಟೆ? ನನ್ನನ್ನು ಒಂಟಿ ಮಾಡಿಬಿಟ್ಟು ಹೋಗ್ಬಿಟ್ಟಲ್ಲಕ್ಕ. ಅಕ್ಕ ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಅಕ್ಕ 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 ನಾನು ನಿನ್ ಬಿಟ್ಟಿರ್ಲಾರನೆ ಇರ್ಲಾರೆ. ನಾನು ನಿನ್ ಬಿಟ್ಟು ನಂದು ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡಿ ಅಕ್ಕ. ನಿನ್ ಕಾಲು ಹಿಡ್ಕೊಂತೀನಿ ಅಕ್ಕ. ನನ್ನನ್ನು ಬಿಟ್ಟು ಹೋಗ್ಬೇಡ ಅಕ್ಕ. ನೀನಿಲ್ಲ ನನ್ನ ಜೊತೆಗೆ ಅಂದ್ರೆ ನಂಗೆ ತಲೆನೇ ಓಡಲ್ಲ ಅಕ್ಕ. ಓಡಲ್ಲ ಅಂದ್ರೆ ಅಲ್ಲೆಲ್ಲ ಹೋಗಿ ರೈಲ್ ತಲೆ ಕೊಟ್ಬಿಡೋಗು, ಓಡ್ತದೆ. ನಿನ್ನ ತಲೆ ಅಲ್ಲ ರೈಲು. ನಿನ್ನ ಸವಾಸ ಬೇಡ ನಂಕ. ನಿನ್ನ ಮನೆ ಬೇಡ, ನಿನ್ನ ಮಠ ಬೇಡ, ನಿನ್ನ ಊಟ ಬೇಡ, ನಿನ್ನ ಬಟ್ಟೆ ಬೇಡ, ಯಾವುದು ಬೇಡ ನಂಕ. ಲೈ ಸರೋಜಿ ಯಾವಳವಳ? ನನ್ನ ಬಟ್ಟೆ ಬರ ಎತ್ಕೊಂಬೋಗಿ, ನಾನು ಹೋಗ್ಬೇಕು. ನನ್ನ ಮಗಳು ನನ್ನ ಎಳೀನ ಹೇಳವ್ರೆ ಏನಕ್ಕಮ್ಮ ನೀನು ಅಲ್ಲಿರೋದು ಅಂತ. ನಾನು ಓದ್ತೀನಿ ನೋಡಕ್ಕ. ನೀನಾಗನ ಏನನ ನನ್ನನ್ನು ಬಿಟ್ಟು ಹೋಗಿದೀಯ ಅಂದರೆ ನಾನು ಮಾತ್ರ ಪ್ರಾಣದಾಗಿರಲ್ಲಕ್ಕ. ಪ್ರಾಣದಾಗಿರಲ್ಲ ಅಂದರೆ ಇರಲ್ಲ, ಪ್ರಾಣ ತಕೊಂಬಿಡ್ತೀನಕ್ಕ. ಅಕ್ಕ ನಮ್ಮ ಅಮ್ಮನ ಹೋದ್ಮೇಲೆ ನೀನೇ ಅಲ್ಲೇನಕ್ಕ? ನಂಗೆ ತಾಯಿ ಸಂದಾಗಿರೋಳು ನೀನೇ ಹಿಂಗಂದ್ರೆ ಹೆಂಗೆ ಅಕ್ಕ? ಹೆಂಗೆ ಹೇಳು ಅಕ್ಕ? ಅಕ್ಕ ಒಂಟಿ ನಾನು ಮರಗಳೇ, ಒಂಟಿ ನಾನು ಗಿಡಗಳೇ. ಮುಚ್ಚಬಾಯಿ ಮುಚ್ಚಬಾಯಿ. ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ನಾಟಕ ಆಡ್ತಾಳೆ. ಬಣ್ಣ ಹಚ್ಕೊಂತಿರನೇ ಡ್ರಾಮಾ ಮಾಡ್ತಾಳೆ ಇವಳು ಸುಪ್ನಾತಿ. ಮೊಮ್ಮಗಳನ್ನ ಯಾಕೆ ಕಳಿಸಿದ್ದು ನೀನು? ಅದು ನಿನ್ನ ಮಗು ಅಲ್ಲೇನೆ, ನಿನ್ನ ರಕ್ತ ಅಲ್ಲೇನೆ. ಹಾಂ ತಪ್ಪಾಗೋಯ್ತಕ್ಕ. ಇನ್ಯಾರು ಏನು ಅನ್ನಲ್ಲಕ್ಕ. ಕರ್ಕೊಂಬೋಗೆ ಮನೆಗೆ ಕರ್ಕೊಂಬೋಗೆ ಮೊಮ್ಮಗಳನ್ನ ಮೊಮ್ಮಕ್ಕಳನ್ನ. ಯಾಕೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ದೆ? ಕರ್ಕೊಂಬರ್ತೀನಕ್ಕ, ಕರ್ಕೊಂಬರ್ತೀನಿ. ನೀನು ಹೇಳಿದ್ಮೇಲೆ ಆ ಕೆಲಸ ಮಾಡ್ದಿರ್ತೀನ. ಕೈಯೋ ಕಾಲೋ ಹಿಡ್ದು ಕರ್ಕೊಂಬರ್ತೀನಿ. ನೀನು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಕ್ಕ. ನಂಗಂತೂ ಮುಂಚೆ ನೋವಾಗ್ಬಿಟ್ಟದಕ್ಕ, ಮುಂಚೆ ಬೇಜಾರಾಗ್ಬಿಟ್ಟದಕ್ಕ. ಕರ್ಕೊಂಬರ್ತೀನಕ್ಕ, ಕರ್ಕೊಂಬರ್ತೀನಿ ಅಷ್ಟೇ ತಾನೇ. ನೀವು ಹೋಗ್ಬೇಡಕ್ಕ, ನಾನು ಬಿಟ್ಬಿಟ್ಟು ನೀನು ಹೋಗ್ಬೇಡ. ನೀನಿಲ್ಲ ಅಂದ್ರೆ ನಂಗೆ ಹುಚ್ಚಿಟ್ಬಿಡ್ತದಕ್ಕ, ಹುಚ್ಚಿಟ್ಬಿಡ್ತದೆ. ನಡಿ ಬಂತೆ ನಡಿ. ಅವಳ ಅಂತ ಹೆಂಗೆ ಒಪ್ಪಿಸಿ ಕರ್ಕೊಂಬರ್ತೀವ ನೋಡಬೇಕು. ನಡಿ ಅಕ್ಕ. ನಾಳೆ ಒಂದು ದಿವಸ, ನಾಳಿದ್ದು ಉಗಾದಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಕರ್ಕೊಂಬರೋಣ ಕಲ್ದಿರಕ್ಕ. ಅಕ್ಕ ಏನಂತೀಯಕ್ಕ? ಅದೆಲ್ಲ ಆಗಲ್ಲ. ಅವು ನಿನ್ನ ಮನೆ ಮಕ್ಕಳು, ನಿನ್ನ ಮನೆಗೆ ಉಗಾದಿ ಹಬ್ಬ ಮಾಡಬೇಕು. ಹ್ಞೂ ಅಂತೀಯ, ಹ್ಞೂ ಅಂತೀಯ ಅಷ್ಟು ಹೇಳ್ಬಿಡು. ಹ್ಞೂ ಅಂತೀನಕ್ಕ. ಹ್ಞೂ ಅನ್ನಲ್ಲಕ್ಕ, ಹ್ಞೂ ಅಂತೀನಿ. ಹ್ಞೂ ಅಂತವ ಅಮ್ಮಮ್ಮ, ಹ್ಞೂ ಅಂತವ ಅಮ್ಮಮ್ಮ. ಏಯ್ ನಿಂತ್ಕೊಳ್ಳೆ, ಬಾಯ್ ಮುಚ್ಕೊಂಡು ಬಾರ ಬಾ. ನಾನು ನಿಂತ್ಕೊಂತೀನಿ. ಅದೇನು ಮಾತಾಡಿ ಒಪ್ಸಿ ಕರ್ಕೊಂಬರ್ಬೇಕು ಅಕ್ಕ. ಇವಾಗ ಅಮ್ಮನ ಮಗ ಅವ್ನು ರೋಗು ಇತ್ತನಕ್ಕ. ಅವನು ಹೊಟ್ಟೆ ಉದ್ದಾಗ ನಾನು ಹೇಳಿನಲ್ಲಕ್ಕ. ಅವನು ನನ್ನ ಬಾಲ್ನ ಯಮದೂತ್ನಕ್ಕ. ಅವ್ನು ತಾಟ್ ಕಡೆ ಓದ್ತಾನೆ ಸಾಯಂಕಾಲ. ಅವಾಗ ಹೋಗೋಣ ಸುಮ್ಮನೆ ಇರಕ್ಕ. ಲೈ ಬ್ಯಾಗ್ ಎತ್ಕೊಂಬೋಗೆ, ನಾನು ಓದ್ತೀನಿ. ಹ್ಞೂ ಸರಿ ನಡಿಯಕ್ಕ. ಆಗಿತ್ತಾಗಲಿ ನಡಿ. ಇನ್ನೇನು ಮಾಡೋಕ್ಕಾಗ್ತದೆ? ಕರ್ಕೊಂಬರ್ತೀನಿ ನಡಿಯಕ್ಕ. ಅವನಿಗೂ ಏನಾರ ಒಂದು ಸಬ್ಬು ಬೇಳೆ ಕರ್ಕೊಂಬರೋದು ನಡಿಯಕ್ಕ. ಬಾ ನಡಿ. ಅಯ್ಯೋ ರಕ್ತ ಪಿಶಾಚಿ ಇರ್ತದಲ್ಲಪ್ಪ. ಅವನು ವಟ ಅಂತ ಇರ್ತಾನೆ. ಅವನ ಹತ್ರ ಹೆಂಗಪ್ಪ ಹೋಗೋದು? ಸಾಯಂಕಾಲ ತೋಟ ಕಡೆ ಹೋಗೋಣ. ಅವಾಗ ಮೆತ್ತಿಗೆ ಕರ್ಕೊಂಬರ್ಬೋದಾಗಿತ್ತು. ಬಂದಾನೆ. ಬರ್ತಾ ಇದ್ದೀನಕ್ಕ, ಬರ್ತಾ ಇದ್ದೀನಿ. ನಡಿ. ಅವಳು ಬರಬೇಕು. ಇಲ್ಲ ಅಂತಂದ್ರೆ ನಾನು ಮನೆಗೆ ಬರಲ್ಲ. ಹಿಂಗೆ ಹೊರಟೋಗ್ತೀನಿ ಅಕ್ಕ. ಕೈಯೋ ಕಾಲೋ ಹಿಡ್ಕೊತೀನಕ್ಕ. ಲೇ ಸರೋಜಿ, ನಮ್ಮ ಅಪ್ಪನಲ್ಲಿ ಎಲ್ಲ ನನ್ಗೆ ಅಂತ ಹೇಳಿದೆ. ಹೋಗಿ ಹುಡ್ಕೋಗ. ನಮ್ಮ ಅಪ್ಪನ ಬಿರಿ ಬಂದ್ರೆ ಸಾಕಮ್ಮ ಅಷ್ಟೇನಂತ. ಅದೇನೋ ಎಂದೂ ಇಲ್ಲ. ಮನೆ ಜವಾಬ್ದಾರಿ ಇವತ್ತಿಂದ ನಂದು. ಮನೆ ಜವಾಬ್ದಾರಿ ಎಲ್ಲ ನಾನೇ ವಹಿಸ್ಕೊಂತ ಇದ್ದೀನಿ, ಮನೆ ಜವಾಬ್ದಾರಿನ. ಓಹೋ ಸರಿ ಸರಿ. ಅವಾಗೇನು ಹೇಳ್ದಲ್ಲ, ಇನ್ನೇನು ಹೇಳ್ತೀಯ ಬಿಡು. ಅಯ್ಯ ನಮ್ ಗುಂದಣಮ್ಮ ಏನೇ ಶಿಕೋನೆ? ಯಾವಾಗ ಬಂದೆ? ಇಲ್ಲಪ್ಪ ಇವಾಗ ಬಂದಿದ್ದೀನಿ. ಇದಕ್ಕ ಮಾಡ್ತಾ ಇದ್ಯಾ? ಶಿಕೋನೆ ನಿಮ್ ದೊಡ್ಡಮ್ಮನ್ ಬಂದಿರೋ ಸಂತೋಷಕ್ಕೆ ಕಣ್ಣೀರ್ ನಿಲ್ತಾನೆ ಇಲ್ಲ, ಓದ್ತಾನೆ ಅವೇ. ನಿಲ್ಸು. ಎಲ್ಲ ಹೊರಟೋಗ್ಬಿಟ್ರೆ ಇನ್ನ ಎಷ್ಟದ ಮುಂದೆ. ನಿಲ್ಸು. ಎತ್ತ ಇರೋದು ಇವಾಗ? ಕಾರುಣ್ಯನ ಮನೆಗೆ ಕರ್ಕೊಂಬರಕ್ಕ. ಅಯ್ಯ ಬೇಡ ಬಾ ಗುಂದಡಮ್ಮ. ನಮ್ಮ ಅಮ್ಮನ ಹತ್ರ ಯಾನಿಕ ಸುಮ್ಮನೆ ಅವಳಿಗೆ ನೆಮ್ಮದಿ ಇರಲ್ಲ. ಮಕ್ಳಿಗೆ ಹಾಲಿಲ್ದಂಗೆ ಆಗ್ತದೆ. ಬೇಡ ಬಾ ನೀನು. ಈ ಅಮ್ಮನ ಒಟ ಅಂತ ಇರ್ತಾಳೆ. ಬೇಡ ಅವಳು ಬರೋದು ಬೇಡ. ಅಲ್ಲೇ ನೆಮ್ಮದಿಯಾಗಿ ಇಟ್ಕೊಳ್ಳಿ. ಹಂಗಂತೀನಾ? ಹ್ಞೂ
ಮತ್ತೆ ನಾನು ಊರಿಗೆ ಬಿಟ್ಟು ನಡಿ ಲೇ ನಿಂಗೆ ಯಾಕ ನೀನು ಬಾಯಿ ಮುಚ್ಕೊಂಡು ಹೋಗತ್ತಿ ಕೊನೆ ಯಾಕೋ ನಿಕ್ಕ ನಾನು ಕರ್ಕೊಂಬರಲ್ಲ ನಾನು ನಿಂಗೆ ಯಾಕೋ ಅಕ್ಕ ನಡಿಯಕ ನಾನು ಕರ್ಕೊಂಬತ್ತೀನಿ ನಡಿಯಕ. ಹೌದೇನಾ, ಸರಿ ಸರಿ ಹೋಗು. ಇವನೇನು ಇಲ್ಲಿ ಹಿಂಗೆ ಕೂತವನೆ? ಎಲ್ಲ ಸಮಾಚಾರ ಏನ ಶಿಕೋನೆ? ಏನಪ್ಪ ಇಷ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಏನು ಸಮಾಚಾರ ಅಂದೆ. ಅಪ್ಪನು ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ಅಪ್ಪನ ಪಂಡಿತರ ಅಂಗಡಿ ತಕೋದ್ನು. ಅಲ್ಲ ತೋಟದಕ್ಕೆ ಬರ್ದಿರ ಎಲ್ಲ ಆಡ್ಬಿದ್ದೋಗಿದೆ. ಲೇ ನಾನು ಇನ್ಮೇಲೆ ತೋಟದ ಹತ್ರಕ್ಕೆಲ್ಲ ಬರಲ್ಲ. ಯಾಕ? ಈ ಮನೆ ಜವಾಬ್ದಾರಿ ನಾನು ತಗೊಂತ ಇದ್ದೀನಿ. ನಮ್ಮ ಅಪ್ಪನ್ಗೆ ವಯಸ್ಸಾಗೈತೆ 80 ವರ್ಷ. ಆರಾಮಾಗಿ ಇತ್ಕೊಳ್ಳಿ. 80 ವರ್ಷ 82 ವರ್ಷನ ಆಗುತ್ತೆ. ಆರಾಮಾಗಿ ಇತ್ಕೊಳ್ಳಿ ನಮ್ಮ ಅಪ್ಪನ ಇನ್ಮೇಲೆ. ಅದಕ್ಕೆ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂತ ಇದ್ದೀನಿ. ಓ ಹಂಗೆ ಹಂಗೆ. ಹ್ಞೂ ತಕ. ಇನ್ಮೇಲೆ ನಾನೇ ಈ ಮನೆ ಯಜಮಾನು. ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಲೇ ಹೋಗಲೇ ಹೋಗ. ಓಹೋ ಇವನು ಹೇಳ್ದಂಗೆ ನಾನು ಕೇಳ್ಬೇಕಂತೆ ನಾನು. ಲೇ ಹೋಗಲೇ ಹೋಗ. ಕೇಳಬೇಡ ಬಿಡ, ನೀನೇನು ಕೇಳಬೇಡ. ಮನೆ ಜವಾಬ್ದಾರಿ ನಾನು ತಗೊಂತೀನಿ. ದುಡ್ಡಿನ ವ್ಯವಹಾರ ಎಲ್ಲ ನಾನೇ ನೋಡ್ಕೊತೀನಿ. ಹಾಂ ಹ್ಞೂ ಸರಿ. ಲೇ ನಿಂತ್ಕೊಳ್ಳ. ಏನಾ? ನಾನು ಇವತ್ತಿಂದ ಈ ಮನೆ ಯಜಮಾನು. ಆಯ್ತು ಬಿಡಲೇ. ಒಂದು ಡೋಲ್ ಎತ್ಕೊಂಡು ಊರೆಲ್ಲ ಸಾಟಿಗೆ ಬೇಕೇನಾ? ನಮ್ಮ ಮನೆಗೆ ಇನ್ಮೇಲೆ ನಮ್ಮ ದೊಡ್ಡವನೇ ಯಜಮಾನು ಅಂತ. ಏನು ಬೇಡ ಹೋಗಲೇ. ಬರ್ತೀನಿ ನಮ್ಮ ಅಪ್ಪನ ಕೇಳ್ತೀನಿ. ನಮ್ಮ ಅಪ್ಪನ ನಾನೇ ಇನ್ಮೇಲೆ ಈ ಮನೆಗೆ ಯಜಮಾನು.